ಹಾಯ್ ಹಲೋ ನಮಸ್ಕಾರ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಗೌರಪ್ಪ. ಇವತ್ತು ನಮ್ಮ ಜೊತೆ ಪವಿತ್ರ ಬಂಧನ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದಂತಹ ರೂವಾನಿ ಶೆಟ್ಟಿ ಅವರಿದ್ದಾರೆ. ಬಟ್ ಪ್ರೋಮೋದಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಬಟ್ ನಮ್ಮ ಮುಂದೆ ಬಂದು ಕೂತ್ಕೊಂಡಿದ್ದಾರೆ. ಎಸ್, ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಹಾಯ್ ಮೇಡಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಪ್ರೋಮೋದಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಬಟ್ ಬಂದಿದ್ದೀರಾ? ಹೇಗೆ ಬಂದಿದ್ದೆ ನಾನು? ಗೊತ್ತಾಗಿಲ್ಲ ಅನಿಸುತ್ತೆ. ಬಟ್ ಪ್ರೋಮೋ ಏನಕ್ಕೆ, ಇನ್ನೊಂದು ವಾರದಲ್ಲಿ ಸೀರಿಯಲ್ ರಿಲೀಸ್ ಆಗ್ತಾ ಇದೆ ಅಲ್ಲ, ಲಾಂಚ್ ಆಗ್ತಾ ಇದೆಲ್ಲ, ಸೊ ಅಲ್ಲೇ ನೋಡೋಣ ಅಂತ. ಎಲ್ಲರೂ ಕ್ವೆಶನ್, ಮಾಯ ಎಲ್ಲಿ ಮಾಯ ಆಗೋದ್ರು ಅಂತ. ಮಾಯ ಎಲ್ಲಿ ಮಾಯ ಆಗೋದ್ರು ಅನ್ನೋರಿಗೆ ಇವಾಗ ದಿಸ್ ಇಸ್ ಅನ್ ಆನ್ಸರ್. ನಾನು ಎಲ್ಲೂ ಮಾಯ ಆಗಿಲ್ಲ, ಜಸ್ಟ್ ಒಂದು ಬ್ರೇಕ್ ತೊಗೊಂಡೆ ಅಷ್ಟೇ, ಒಂದು 2-3 months. ಸೊ ಐಮ್ ಬ್ಯಾಕ್ ಅಗೇನ್ ವಿತ್ ಇದು ಪವಿತ್ರ ಬಂಧನ ಜೊತೆ ಬರ್ತಾ ಇದ್ದೀನಿ. ಎಸ್, ಈಗ ನೋಡಬೇಕು, ಅಲ್ಲೇ ಅಣ್ಣ ತಮ್ಮಂದು ಜಿದ್ದಿ ಆಗ್ತಾ ಇದೆ. ಇವ್ರು ಬಂದು ಯಾವ ಮಧ್ಯದಲ್ಲಿ ಸಿಕ್ಕಾಕೊಳ್ತಾರೆ ಅಂತ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ? ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ಎಸ್, ಐಮ್ ಪ್ಲೇಯಿಂಗ್ ದ ನೆಗೆಟಿವ್ ಲೀಡ್ ಹಿಯರ್. ನಮ್ರತ ಅಂತ ನನ್ನ ಪಾತ್ರದ ಹೆಸರು. ತುಂಬ ಚೆನ್ನಾಗಿದೆ. ಲೈಕ್ ಆ್ಯಸ್ ಆಲ್ವೇಸ್ ನಿಮ್ಗೆ ಗೊತ್ತಿದ್ದ ಹಾಗೆ, ಯು ಕ್ಯಾನ್ ಪ್ರೆಡಿಕ್ಟ್. ಅಂದರೆ ನಾನು ಹೇಳಿದ ಹಾಗೆ ನಮ್ರತ ಇಸ್ ಲೈಕ್ ಶಿ ಇಸ್ ವೆರಿ ಒಬ್ಸೆಸಿವ್ ಅಬೌಟ್ ದೇವ್. ಅವನ್ನ ಮದುವೆ ಆಗಬೇಕು, ಅವನ ಜೊತೆ ಇರಬೇಕು ಅಂತ ತುಂಬ ಕಟ್ಕೊಂಡಿರೋಂಥ ಹುಡುಗಿ. ಸೊ ಅದರಲ್ಲಿ ಆ್ಯಕ್ಚುಲಿ ನಿಮಗೆ ಇದರಲ್ಲಿ ಪ್ರೊಮೋದಲ್ಲಿ ನೋಡಿದ ಹಾಗೇ ತಿಲಕ್ ಮತ್ತು ಪವಿತ್ರ ತುಂಬ ಪ್ರೀತಿ ಮಾಡ್ತಿರ್ತಾರೆ. ಬಟ್ ಯಾಕೆ, ಯಾವ ಕಾರಣಗಳಿಂದ ಅವನು ದೇವ್ ಅವಳನ್ನ ಮದುವೆ ಆಗ್ತಾನೆ, ಆ್ಯಂಡ್ ಮುಂದೆ ನಾನು ಏನು ಮಾಡ್ತೀನಿ ಅನ್ನೋದು ಕಾದು ನೋಡಬೇಕಾಗಿರೋದು. ಅಲ್ಲ, ಮಾಯಾ ಅನ್ನೋದ್ರಲ್ಲೂ ಮಾಯಾ ಅಂತ ಇದ್ರಿ ಅಲ್ವಾ, ಒಳ್ಳೆ ಕ್ಯಾರೆಕ್ಟರ್ ಇತ್ತು ಅಲ್ಲಿ, ಚೆನ್ನಾಗಿ ಅಲ್ಲೂ ಪ್ಲೇ ಆಗ್ತಾ ಇತ್ತು ನಿಮ್ಮದು. ಯಾಕೆ ಅಲ್ಲಿ ಬಿಟ್ಟು ಇಲ್ಲಿ ಬಂದಿದ್ದು ಅನ್ನೋ? ಮಾಯಾ ಹೌದು, ಚೆನ್ನಾಗಿ ನಡೀತಾ ಇತ್ತು. ಬಟ್ ಏನು ಗೊತ್ತಾ, ಔಟ್ಸೈಡ್ ನೋಡಿದಾಗ ಚೆನ್ನಾಗೇ ಅನಿಸುತ್ತೆ, ಬಟ್ ಇನ್ಸೈಡ್ ಸ್ಟೋರಿಗಳು ನಮ್ಗೆ ಗೊತ್ತಲ್ಲ. ಸೊ ನಮಗೆ ಗೊತ್ತಿರತ್ತೆ ಅದು, ಅಂದರೆ ಯಾವ ಥರ ನಮಗೆ ಕತೆ ಏನೋ ಹೀಗೆ ಬರುತ್ತೆ ಅಂತ ಹೇಳಿರ್ತಾರೆ, ಅಥವಾ ಅದು ಆಗಿರಲ್ಲ ಕೆಲವೊಂದು ಸಲ, ಅಥವಾ ನಿಮ್ಮ ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಕಳ್ಕೊಂಡಿರುತ್ತೆ. ಸೊ ಹಾಗಾಗಿ ನಿಮಗೆ ನನಗನ್ಸಿದ್ದು ಅದೇ. ಯಾಕಂದರೆ ನನಗೆ ಸಮ್ವೇರ್ ಐ ಫೆಲ್ಟ್ ನಂದು ಮಾಯಾ ಕ್ಯಾರೆಕ್ಟರ್, ನಾನು ಏನು ನನ್ನ ಎಫರ್ಟ್ ಹಾಕಿದ್ದೆ, ಆ ಎಫರ್ಟಿಗೆ ದ್ಯಾಟ್ ವಾಸ್ ನಾಟ್ ಓಕೆ ದಟ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ತು ನನಗೆ. ಅಂದರೆ ಸ್ಟಾರ್ಟಿಂಗ್ ಅಲ್ಲ, ಲಾಸ್ಟಲ್ಲಿ ಐ ಫೆಲ್ಟ್ ಸಮ್ ಆಫ್ ಇಟ್ಸ್ ಲೂಸಿಂಗ್ ಇಟ್ಸ್ ವ್ಯಾಲ್ಯೂ, ಐ ಮೀನ್ ಇಂಪಾರ್ಟೆನ್ಸ್ ಅಂತ ಅನ್ನಿಸ್ತು ಆ ಸೀರಿಯಲಲ್ಲಿ. ಸೊ ಆಫ್ಕೋರ್ಸ್ ಆರ್ಟಿಸ್ಟ್ ಆದವ್ರಿಗೆ ನಾವು ಒಂದೇ ಕಡೆ ನಾವು ಸ್ಟಕ್ ಆಗೋಕ್ಕಾಗಲ್ಲ. ನೀವು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು. ಸೊ ಎಲ್ಲೂ ಹೀಗೆ ಬಂದು ಹೋಗೋದು ಆಗಲ್ಲ. ಸೊ ಅದಕ್ಕೋಸ್ಕರ ಬಿಟ್ಟೆ. ಸಿನಿಮಾ ಏನಾದರೂ ಮಾಡ್ತಾ ಇದ್ದೀರಾ ಅನ್ನೋ? ಎಸ್, ನಂದು ಒಂದು ತುಳು ಮೂವಿ, ತುಳು ಆ್ಯಂಡ್ ಕನ್ನಡ 90 ml ಅಂತ ಏಪ್ರಿಲ್ 10th ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ. ಹಾಗೆ ಮುಂದೆ ಇನ್ನೊಂದು 2 ಮೂವಿಗಳು ಓಕೆ ಆಗಿದೆ. ಅದು ಆಲ್ಮೋಸ್ಟ್ ಒಂದಿಷ್ಟು ಅನೌನ್ಸ್ ಮಾಡಿದ್ದೆ, ಬಟ್ ಅಫಿಷಿಯಲಿ ಬರೋವರೆಗೂ ಬೇಡ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಸೊ ಹಾಗಾಗಿ ಸೂನ್ ಐಲ್ ಅನೌನ್ಸ್ ಅಬೌಟ್ ದ್ಯಾಟ್ ಮೂವಿ ಆಲ್ಸೋ. ಹಾಗಾಗಿ 2 ಸೈಮಲ್ಟೇನಿಯಸ್ಲಿ ಮಾಡ್ತಾ ಇದ್ದೀನಿ, ಸೀರಿಯಲ್ಸ್ ಆ್ಯಂಡ್ ಮೂವೀಸ್. ಇಷ್ಟು ಚೆಂದಾಗಿ ಕಾಣೋದಕ್ಕೆ ಏನೆಲ್ಲ ಬ್ಯೂಟಿ ಟಿಪ್ಸ್ಗಳನ್ನ ಯೂಸ್ ಮಾಡ್ತೀರಾ? ನನಗೆ ಯಾರಾದರೂ ಇವಾಗ ಬ್ಯೂಟಿ ಟಿಪ್ಸ್ ಕೊಟ್ಟರೆ ನಾನು ಖುಷಿಯಿಂದ ಫಾಲೋ ಮಾಡ್ತೀನಿ, ಬಿಕಾಸ್ ಐ ಲವ್ ಟೇಕಿಂಗ್ ಕೇರ್ ಆಫ್ ದ ಸ್ಕಿನ್. ಬಟ್ ಏನಾಗುತ್ತೆ ಅಂದರೆ ಸೀರಿಯಲಲ್ಲಿ ತುಂಬ ಒಂಥರ ಪೊಲ್ಯೂಷನ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಸಲ 24 ಗಂಟೆ ಶೂಟ್ ಮಾಡಿರೋದು ಇದೆ ನಾವೆಲ್ಲ, ಆಗುತ್ತೆ 24/7 ಆ ಥರ ಶೂಟ್ ಮಾಡಿರೋದು ಇದೆ. ಸೊ ಬೆಳಗ್ಗೆ ಒಂದು 5 ಗಂಟೆ 6 ಗಂಟೆಗೆಲ್ಲ ಮೇಕಪ್ ಅಪ್ಲೈ ಮಾಡಿರ್ತೀವಿ. ನಿಮ್ಗದು ಸ್ಕಿನ್ನಿಗೆ ಸೂಟ್ ಆದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಸ್ಕಿನ್ ಟೈಪ್ ಅಲ್ಲ. ಸೊ ನನಗೆ ನನ್ನ ಮೇಕಪ್ ಸೂಟ್ ಆಗಲ್ಲ ಮೋಸ್ಟ್ ಆಫ್ ದ ಟೈಮ್. ಸೊ ನಾನು ಕ್ಯಾಮ್ರಾ ಮುಂದೆ ಬಂದಿಲ್ಲ ಅಂದರೆ ಐ ಡೋಂಟ್ ಅಪ್ಲೈ ಎನಿಥಿಂಗ್ ಆನ್ ದ ಫೇಸ್, ಜಸ್ಟ್ ದ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಒಂದು ಲಿಪ್ಸ್ಟಿಕ್ ಹಾಕೊಂಡು ಓಡಾಡ್ತಿರ್ತೀನಿ. ಸೊ ನಮಗೆ ಜಾಸ್ತಿ ಕೆಮಿಕಲ್ ಟ್ರೀಟ್ಮೆಂಟ್ ಅಂಥದ್ದೆಲ್ಲ ಮಾಡೋಕ್ಕೆ ಟೈಮೂ ಸಿಗಲ್ಲ. ಎಟ್ ದ ಎಂಡ್ ಆಫ್ ದಿ ಡೇ ಆ ಟ್ರೀಟ್ಮೆಂಟ್ಗಳಿಗೆ ಡೌನ್ ಟೈಮ್ ಕೂಡ ಅಷ್ಟೇ ಬೇಕಾಗುತ್ತೆ. ಯು ಆರ್ ನಾಟ್ ಸಪೋಸ್ ಟು ಗೋ ಔಟ್ ಇನ್ ದ ಸನ್ ಫಾರ್ ಫ್ಯೂ ಡೇಸ್ ಆಫ್ಟರ್ ದ ಟ್ರೀಟ್ಮೆಂಟ್ ಅದಿದೆಲ್ಲ. ಬಟ್ ದೀಸ್ ಡೇಸ್ ಲೈಕ್ ನನ್ನ ಸೀರಿಯಲ್ ಎಲ್ಲ ಶುರು ಆದಮೇಲೆ ಐ ಪ್ರಿಫರ್ ಹೋಮ್ ರೆಮಿಡೀಸ್. ಕೆಲವೊಂದು ಸಲ ಅದೇ ನಾನು ಹೇಳ್ದಂಗೆ ಬೇಸನ್, ಕರ್ಡ್ ಆ್ಯಂಡ್ ಸಮ್ ಹನಿ, ಬನಾನಾ ಎಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಇಟ್ ಗಿವ್ಸ್ ಅ ಗುಡ್ ಹೈಡ್ರೇಷನ್ ಟು ದ ಸ್ಕಿನ್. ಆ್ಯಂಡ್ ಐ ಲವ್ ಯೂಸಿಂಗ್ ಶೀಟ್ ಮಾಸ್ಕ್, ಬಿಕಾಸ್ ನಿಮ್ಮ ಸ್ಕಿನ್ನೆಲ್ಲ ತುಂಬ ಡ್ರೈ ಆಗೋಗಿರುತ್ತೆ ತುಂಬ ಲಾಂಗ್ ಇದಕ್ಕೆ ಮೇಕಪ್ ಅಪ್ಲೈ ಮಾಡಿ ಎಲ್ಲ. ಸೊ ಐ ಲವ್ ಅಪ್ಲೈಯಿಂಗ್ ಶೀಟ್ ಮಾಸ್ಕ್, ಆಮೇಲೆ ಅಲೋವೆರಾ ಜೆಲ್, ಆ ಥರ ಎಲ್ಲ. ಐ ಟ್ರೈ ಲಾಟ್ ಆಫ್ ಥಿಂಗ್ಸ್. ನಾನು ಗೌರಿ ಮೇಡಮ್ ಹತ್ರ, ಶಿಲ್ಪಾ ಮೇಡಮ್ ಹತ್ರ ಮಾತಾಡಬೇಕು ಹೇಳ್ತಾ ಇದ್ರು, ಡೈಲಿ 2 ವೆಜಿಟೇಬಲ್ಸ್ 2 ಫ್ರೂಟ್ಸ್ ತಿನ್ನಿ ಅಂತ. ನೀವು ಆ ಥರ ಏನಾದರೂ ಏನು ತಿಂತೀರಾ ಅನ್ನೋದು? ನಾನು ತುಂಬ ಸಲ ಅನ್ಕೋತೀನಿ, ನಾನು ಫ್ರೂಟ್ಸ್ ತಿನ್ನಬೇಕು, ವೆಜಿಟೇಬಲ್ಸ್ ತಿನ್ನಬೇಕು ಅಂತ. ಏನು ಮಾಡೋದು, ಮಂಗಳೂರಿನವರು ಶೆಟ್ಟಿಗಳು ನಮಗೆ ಬರೀ ಮೀನು ಮಾತ್ರ ಕಾಣಿಸುತ್ತೆ.
ಸೊ ಮೀನಿಲ್ಲ ಅಂದರೆ ಊಟ ಆಗಲ್ಲ, ನಾನ್ ವೆಜ್ ಇಲ್ಲಾಂದರೆ ಊಟ ಆಗಲ್ಲ. ಸೊ ಪ್ರತಿ ಸಲ ಅನ್ಕೋತೀನಿ ಒಂದು ಸ್ವಲ್ಪ ಟೈಮ್ ನಾನು ವೆಜಿಟೇರಿಯನ್ ಆಗಬೇಕು, ಸ್ವಲ್ಪ ವೆಜ್ ತಿನ್ನಬೇಕು, ಆಮೇಲೆ ಜಾಸ್ತಿ ಏನೋ ವೆಜಿಟೇಬಲ್ಸ್ ತಿನ್ನಬೇಕು ಅದು ಅಂತ. ಏನು ಮಾಡೋದು ಆಗಲ್ಲ. ಒಂದಿನ ವೆಜಿಟೇರಿಯನ್ ಆಗಿರ್ತೀನಿ, ಸೆಕೆಂಡ್ ಡೇ ಐ ಕಾಂಟ್ ರೆಸಿಸ್ಟ್ ವೆನ್ ಸಮ್ಮನ್ ಗೆಟ್ಸ್ ದಟ್ ಇದು ನಾನ್ ವೆಜ್ ಅದಿದೆಲ್ಲ. ಬಟ್ ಎಸ್ ಆಫ್ ಕೋರ್ಸ್ ಬೀಂಗ್ ಎನ್ ಆರ್ಟಿಸ್ಟ್ ನಾವು ಮೇಂಟೈನ್ ಮಾಡಲೇಬೇಕಾಗತ್ತೆ. ಸೊ ನಾನು ಆ್ಯಕ್ಚುಲಿ ಇವಾಗ ಶೂಟಿಂಗ್ ಇದ್ದಾಗ ಇಲ್ಲೇ ಊಟ ಮಾಡ್ತೀನಿ ನಾನು ಸೆಟ್ಟಲ್ಲೇ, ಬಿಕಾಸ್ ಬೆಳಗ್ಗೆ ಅಷ್ಟು ಬೇಗ ಪ್ರಿಪೇರ್ ಮಾಡೋಕ್ಕೂ ಟೈಮ್ ಇರಲ್ಲ, ಆ್ಯಸ್ ಐಮ್ ಸ್ಟೇಯಿಂಗ್ ಅಲೋನ್ ಇನ್ ಬ್ಯಾಂಗ್ಳೂರ್. ಸೊ ಇಲ್ಲ ಅಂತ ಹೇಳಿದ್ರೆ ನಾನು ಜಿಮ್ಮಲ್ಲಿ ನಾನು ಡಯಟ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ. ಸೊ ದೇ ಗಿವ್ ಮಿ ದ ಫುಡ್ ಅಕಾರ್ಡಿಂಗ್ ಟು ಮೈ ಇದು ಬಾಡಿ ಟೈಪ್, ದೇ ಗಿವ್ ಮಿ ದ ಕ್ವಾಂಟಿಟಿ ಎಲ್ಲ ಅವರೇ ಚೆಕ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ಅದರಲ್ಲಿ ದೇ ಮಿಕ್ಸ್ ಎವ್ರಿಥಿಂಗ್ ಲೈಕ್ ದ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಎಲ್ಲ. ಸೊ ಡೈಲಿ ರೊಟೀನ್ ಹೇಗಿರುತ್ತೆ ನಿಮ್ದು ಅನ್ನೋದು? ಡೈಲಿ ರುಟೀನ್ ಅಂತ ಏನೂ ಇಲ್ಲ, ಆ ಥರ ಏನು ಮೇಂಟೈನ್ ಅಂತ ಇಲ್ಲ. ಬಟ್ ಶೂಟಿಂಗ್ ಇಲ್ಲದೆ ಇರುವಾಗ ಐ ಲವ್ ಗೋಯಿಂಗ್ ಟು ಜಿಮ್ ಆ ಥರ ಎಲ್ಲ. ಶೂಟಿಂಗ್ ಇಲ್ಲ ಅಂದಾಗ ಅದೇ ಸ್ಕಿನ್ ಕೇರ್, ಹೇರ್ ಕೇರ್ ಏನಾದ್ರು ಮಾಡೋದು, ಹೇರ್ ಸ್ಪಾ ಅದು ಇದು ಅಂತ ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಬಿಕಾಸ್ ಫಾರ್ ಸ್ಪೆಷಲಿ ಆರ್ಟಿಸ್ಟ್ಗೆ ನಮ್ಮದು ಮುಖನೇ ಇಂಪಾರ್ಟೆಂಟ್, ಕ್ಯಾಮ್ರಾ ಕಾಣೋದೇ ಅದೇ. ಹಾಗಾಗಿ ವಿ ಹ್ಯಾವ್ ಟು ಮೇಂಟೈನ್. ಸೊ ರುಟೀನ್ ಅಂತ ಏನೂ ಇಲ್ಲ. ಶೂಟಿಂಗ್ ಇದ್ದಾಗ ಆಫ್ಕೋರ್ಸ್ 5 ಗಂಟೆಗೆ ಬೆಳಗ್ಗೆ ಹೇಳ್ತೀನಿ, ದೆನ್ ದ ಸೇಮ್ ರುಟೀನ್ ಅಗೇನ್. ಬನ್ನಿ, ಮೇಕಪ್ ಹಾಕ್ಕೊಳ್ಳಿ, ಕ್ಯಾಮ್ರಾ ಮುಂದೆ ಏರಿ, ನೈಟ್ ಹೋದ್ಮೇಲೆ ಹಾಗೆ ಮೇಕಪ್ ಎಲ್ಲ ತೆಗೆದು ಒಂದೊಳ್ಳೆ ಮಾಯ್ಶ್ಚರೈಸರ್, ಆಲೋವೆರಾ ಜೆಲ್ ಏನಾದ್ರು ಅಪ್ಲೈ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಪವಿತ್ರ ಬಂಧನ ಸೀರಿಯಲ್ ಬರ್ತಾ ಇದೆ. ಸೊ ಮೇ ಬಿ ಒಳ್ಳೆ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಂಡಿದ್ದೀನಿ ಅಂತ ನಾನು ಅಂದ್ಕೊಂಡಿರ್ತೀನಿ. ಆಲ್ ದ ಬೆಸ್ಟ್. ಈ ಎಪಿಸೋಡ್ ಒಂದು 1000 ಎಪಿಸೋಡ್ಸ್ ಆಗಲಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಇದೇ 27th ನೈಟ್ 10 ಗಂಟೆಯಿಂದ 10:30ವರೆಗೂ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನನಗೆ ನೀವು ಹಿಂದಿನ ಪ್ರಾಜೆಕ್ಟಿಗೆ ಅದು ಏನು ಪ್ರೀತಿ ತೋರಿಸಿದ್ದೀರಾ, ನಿಮಗೋಸ್ಕರ ಈ ಪ್ರಾಜೆಕ್ಟ್ನ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಆ ಪ್ರೀತಿ ಆಶೀರ್ವಾದ ಹಾಗೆ ಕಂಟಿನ್ಯೂ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.